ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ನಿದ್ರಾಹೀನತೆಗೆ ಕಾರಣಗಳು ಮತ್ತು ಪರಿಹಾರಗಳು ಮತ್ತು ನಾವು ಯಾವ ಥರ ಒಂದು ಆಹಾರ ಪದ್ಧತಿಗಳನ್ನು ರೂಢಿಸ್ಕೊಳ್ಬೇಕು, ರಾತ್ರಿ ಮಲಗಬೇಕಾದ್ರೆ ಏನು ತಿನ್ನಬೇಕು, ಯಾವ ಹಣ್ಣುಗಳನ್ನು ತಿನ್ನಬೇಕು, ಯಾವ ಥರ ಫುಡ್ಡನ್ನು ತಿನ್ನಬೇಕಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೇ ಇರೋ ಥರ ಮೊದಲಿಂದ ಕೊನೆ ತನಕ ನೋಡಿ, ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಯಾಕೆ ಅಂತಂದರೆ ನಾವು ನೀಡೋ ಪ್ರತಿಯೊಂದು ಮೆಸೇಜ್ ಕೂಡ ಅದು ಆಯುರ್ವೇದದಲ್ಲಿ ಹೇಳಿರುವ ಒಂದು ಮಾಹಿತಿ ಆಧಾರಾನುಸಾರವಾಗಿ ನಾವು ಒಂದು ವಿಡಿಯೋ ಮಾಡಿದ್ದೇನೆ ಫ್ರೆಂಡ್ಸ್. ಆದ್ದರಿಂದ ಈ ವಿಡಿಯೋ ನೋಡಿದ ತಕ್ಷಣ ನೀವು ಇದೇ ರೀತಿ ಒಂದು ಫಾಲೋಅಪ್ ಮಾಡಿದ್ದೇ ಆದಲ್ಲಿ ನಿಮಗೆ ಯಾವುದೇ ರೀತಿಯಾದ ನಿದ್ರಾಹೀನತೆ ಕೂಡ ಸಮಸ್ಯೆ ಕೊಡೋದಿಲ್ಲ ಫ್ರೆಂಡ್ಸ್. ಅದು ಯಾವುದಂತ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ. ವಿಡಿಯೋ ಸ್ಕಿಪ್ ಮಾಡದಿರೋ ಥರ ಕೊನೆ ತನಕ ನೋಡಿ, ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಬನ್ನಿ. ಪ್ರಕಾರ ರಾತ್ರಿ ತಿನ್ನದೇ ಬಾರದೇ ಇರುವ ಹಣ್ಣುಗಳು. ಆಯುರ್ವೇದದ ಪ್ರಕಾರ ರಾತ್ರಿ ಹಣ್ಣು ತಿನ್ನುವುದು ಆರೋಗ್ಯಕರ ಅನಿಸುತ್ತಿದೆಯಾ? ಆಯುರ್ವೇದದ ಪ್ರಕಾರ ಇದು ತಪ್ಪು. ಏಕೆ ಎಂಬುದು ತಿಳಿಯೋಣ ಬನ್ನಿ ಒಂದೊಂದಾಗಿ. ಬಾಳೆಹಣ್ಣು ತಿನ್ನುವುದರಿಂದ ಶೀತ ಅಜೀರ್ಣ ಉಂಟಾಗಬಹುದು. ಇದು ಮೂತ್ರಪಿಂಡಗಳ ಮೇಲೆ ಒತ್ತಡ ಇಡಬಹುದು. ಮೆಲನ್, ಕಲ್ಲಂಗಡಿ ಅಥವಾ ಮಸ್ಕ್ ಮೆಲನ್ ಹಣ್ಣುಗಳು ಶೀತಕರವಾಗಿದ್ದು ರಾತ್ರಿ ಹೊತ್ತು ಜೀರ್ಣಕ್ರಿಯೆಗೆ ತೊಂದರೆ ಉಂಟು ಮಾಡಬಹುದು. ಕಿತ್ತಳೆ ಹಣ್ಣುಗಳು, ಕಿತ್ತಳೆ, ಮೋಸಂಬಿ, ಲಿಂಬೆಹಣ್ಣು ಇವುಗಳಲ್ಲಿ ಆಮ್ಲೀಯತೆ ಹೆಚ್ಚಿದ್ದು ಹೊಟ್ಟೆ ಉಬ್ಬಸ ಅಥವಾ ಅಸಿಡಿಟಿಗೆ ಕಾರಣವಾಗಬಹುದು. ದ್ರಾಕ್ಷಿ ಶ್ರದ್ಧೆಯಿಂದ ಸೇವಿಸಿದರೆ ಲಾಭಕರ, ಆದರೆ ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಸೇವಿಸಿದರೆ ಗ್ಯಾಸು, ನಿದ್ರಾಹಾನಿ ಉಂಟಾಗಬಹುದು ಫ್ರೆಂಡ್ಸ್. ಅನಾನಸ್, ಇದು ಜೀರ್ಣಕ್ರಿಯೆ ಮೇಲೂ ಪ್ರಭಾವ ಬೀರುವ ಫ್ರೂಟ್ಸ್. ರಾತ್ರಿ ತಿನ್ನುವುದರಿಂದ ಬಾಯಲ್ಲಿ ಉರಿತ ಅಥವಾ ಅಜೀರ್ಣ ಉಂಟಾಗಬಹುದು ಫ್ರೆಂಡ್ಸ್. ಕಿವಿ ಫ್ರೂಟ್ಸ್, ಆಯುರ್ವೇದದ ಪ್ರಕಾರ ರಾತ್ರಿಯಲ್ಲಿ ಜೀರ್ಣವಾಗುವ ವೇಗ ನಿಧಾನವಾಗಿರುವುದರಿಂದ ಕಿವಿ ತಿನ್ನುವುದು ಬೇಡ. ಏಕೆ ರಾತ್ರಿ ತಿನ್ನಬಾರದು? ರಾತ್ರಿ ಹೊತ್ತು ದೇಹದ ಜೀರ್ಣಕ್ರಿಯೆ ನಿಧಾನವಾಗಿರುತ್ತದೆ. ಇದರಿಂದ ಹಣ್ಣಿನ ಸಕ್ಕರೆಯು ಸರಿಯಾಗಿ ಜೀರ್ಣವಾಗದ ಅಪಾಯಕಾರಿಯಾದ್ದರಿಂದ ರಾತ್ರಿ ಹೊತ್ತು ಸೇವಿಸಬಾರದು ಫ್ರೆಂಡ್ಸ್. ನಿದ್ರೆಗೆ ತೊಂದರೆ, ಹಣ್ಣುಗಳಲ್ಲಿ ಇರುವ ನೈಸರ್ಗಿಕ ಸಕ್ಕರೆ ನೀವು ರಾತ್ರಿಯಿಡೀ ಎಚ್ಚರವಾಗಿರಲು ಕಾರಣವಾಗಬಹುದು. ನಿದ್ರೆಗೆ ತೊಂದರೆಯಾಗಬಹುದು ಫ್ರೆಂಡ್ಸ್. ನೋಡಿದ್ರಲ್ವ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿದ್ರಾಹೀನತೆ ಸಮಸ್ಯೆಗೆ ಕಾರಣಗಳೇನು ಮತ್ತು ಪರಿಹಾರಗಳೇನು, ನಾವು ಯಾವ ರೀತಿ ಆಹಾರ ಪದ್ಧತಿ ರೂಢಿಸ್ಕೊಳ್ಬೇಕು ಮತ್ತು ರಾತ್ರಿ ಮಲಗುವ ಸಮಯದಲ್ಲಿ ಯಾವ ಹಣ್ಣುಗಳನ್ನು ತಿನ್ನಬಾರ್ದಂತ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ. ಸೊ ಇದೇ ರೀತಿ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ನಿಮಗೆ ಯಾವುದೇ ರೀತಿಯಾದ ನಿದ್ರಾಹೀನತೆ ಸಮಸ್ಯೆ ಬರುವುದಿಲ್ಲ ಫ್ರೆಂಡ್ಸ್. ಓಕೆನಾ? ಈ ಒಂದು ವಿಡಿಯೋದಿಂದ ಒಂದು ಒಳ್ಳೆಯ ಮಾಹಿತಿ, ನಿಮ್ಮ ಸಂದೇಶ ಸಿಕ್ಕಿದೆ ಅನ್ನೋದಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.